ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನೋಡಿ, ಇವತ್ತು ಮಶ್ರೂಮ್ ಬಿರಿಯಾನಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಮಶ್ರೂಮ್ ಬಿರಿಯಾನಿಗೆ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನೀವು ನೋಡಿ ಏನೇನು ಬೇಕಂತ. ನೋಡಿ, ಮಶ್ರೂಮ್ನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲವನ್ನು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆಗೆ ಪಲಾವ್ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ನೀವನ್ನು ಟ್ರೈ ಮಾಡಿ. ಮತ್ತು ಒಂದು ಟೊಮೊಟೊ ಮತ್ತು ಲೆಮನ್ನು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದೇ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿದ್ರೆ ನಿಮಗೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ ನೀವೂ. ಈಗ ನೋಡಿ, ಪಲಾವ್ದು ಮಿಕ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನೋಡಿ, ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದು ಫ್ರೈ ಆಗಿದೆ. ಈಗ ನೋಡಿ, ಫ್ರೈ ಆಗಿದೆ. ಈಗ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ನೋಡಿ, ಅದರ ಜೊತೆಗೇ ಬಟಾಣಿನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಮಶ್ರೂಮ್ ಬಿರಿಯಾನಿಗೆ ಇದೊಂದು ಡಿಫ್ರೆಂಟು. ಬಟಾಣಿನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಾಗೆ ನಾವೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಹಾಗೆ ಲೆಮನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪೌಡರು, ಇದರಲ್ಲಿ ಎಲ್ಲ ಗರಂ ಮಸಾಲೆ ನಾನು ಎಲ್ಲವೂ ಹಾಕಿರ್ತೀನಿ. ಅದನ್ನು 1/4 ಸ್ಪೂನ್ ಹಾಕ್ಕೊಳ್ಳೋಣ. ಈಗ ಅಕ್ಕಿ ಎಲ್ಲ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ಹಾಕೋಣ. ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ತಿರುಗಿಸ್ಕೊಳ್ಳಿ. ಆಲ್ರೆಡಿ ಅದರಲ್ಲೇ ನೀರಿದೆ. ನಾವು ಮೊಸರೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನೀರು ಇರುತ್ತೆ. ನೀರು ಹಾಕ್ಬೇಕಾದ್ರೆ ನೋಡಿಕೊಂಡು ಹಾಕಿ. ನೋಡಿ, 1 ಲೋಟಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾನು 4 ಲೋಟ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು 1 ಲೋಟಕ್ಕೆ 2 ಲೋಟಂತೆ 4 ಲೋಟ ಅಕ್ಕಿ ಹಾಕ್ಕೊಂಡಿರೋದು. ನಾನು ಇವಾಗ ಅದರಲ್ಲೇ ಸ್ವಲ್ಪ ನೀರಿರುತ್ತೆ ಅಂದ್ಬಿಟ್ಟು 7 ಲೋಟ ನೀರು ಹಾಕಿದ್ದೀನಿ. ನೋಡಿ, ಈಗ ಕುಕ್ಕರ್ ಮುಚ್ಚೋಣ. ಮಕ್ಕಳೆಲ್ಲ ಇವಾಗ ಮೆಂತ್ಯ ಸೊಪ್ಪೆಲ್ಲ ತಿನ್ನಲ್ಲ, ಯಾವ ಸೊಪ್ಪನ್ನು ತಿನ್ನಲ್ಲ. ಆ ಥರ ಇರೋರಿಗೆ ಈ ಥರ ಮಾಡ್ಕೊಳ್ಬೋದು. ಮಕ್ಕಳು ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ನೋಡಿ, ಈಗ ರೆಡಿಯಾಗಿದೆ.